ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜೇಗೌಡರು. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1256 ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರಲ್ಲಿ ಕೇಳ ಬಯಸುತ್ತೇನೆ. ಸಭಾಧ್ಯಕ್ಷರೇ ಉತ್ತರ. ಮಾನ್ಯ ಅಧ್ಯಕ್ಷರೇ, ಬಹಳ ಸುದೀರ್ಘವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ನಮಗೆ ತೃಪ್ತಿ ತಂದಿದೆ. ಆದರೆ ಈ ಜಾಗ ಮಂಜೂರಾಗಿ ಸುಮಾರು 6.5-7 ತಿಂಗಳಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ತಮಗೆ ಗೊತ್ತಿದೆ, ಇವತ್ತು ಕೇರಳ, ಕೊಚ್ಚಿನ್ ಬಿಟ್ಟರೆ ಕೇರಳದಲ್ಲಿ ಭಾರತ ದೇಶದಲ್ಲಿ ಎಲ್ಲೂ ಸಾಂಬಾರ ಮಂಡಳಿಯ ಪಾರ್ಕ್ಗಳು ಎಲ್ಲೂ ಇಲ್ಲ. ಈಗ ಮೂಡಿಗೆರೆಯಲ್ಲಿ ಮಂಜೂರು ಮಾಡಿಕೊಟ್ಟಿರೋದಕ್ಕೆ ಕಳೆದ ಬಜೆಟ್ನಲ್ಲಿ 2024-25 ಒಂದು ಆಯವ್ಯಯದಲ್ಲಿ ಅದನ್ನು ಸೇರಿಸ್ಕೊಟ್ಟಿದ್ದಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಹಾಗೆಯೇ ನಮ್ಮ ಜಿಲ್ಲೆಯ ಸಚಿವರಾದಂಥ KJ ಜಾರ್ಜ್ ಮತ್ತು ಮಲ್ಲಿಕಾರ್ಜುನ್ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಳುಮೆಣಸು, ಕಾಡಮಮ್, ಚಕ್ಕೆ, ಲವಂಗ, ಜಾಯಿಕಾಯಿ, ಶುಂಠಿ, ನೆಡ್ಮ ಈ ಥರ ಅನೇಕ ಥರದ ಕೇಸರಿ, ಈ ರೀತಿ ಅನೇಕ ಥರದ ಸಾಂಬಾರು ಪದಾರ್ಥಗಳನ್ನು ಬೆಳೀತಾರೆ. ಎಲ್ಲೂ ಸರಿಯಾದ ಮಾರುಕಟ್ಟೆಗಳಿಲ್ಲ. ದಲ್ಲಾಳಿಗಳ ಕೈಗೆ ಸಿಕ್ಕಿ ಸಾಗಾಣಿಕೆ ವೆಚ್ಚ ಒಂದು ಕೇರಳಕ್ಕೆ ತಗೊಂಡೋಗಿ ನಾವು ಮಾರಾಟ ಮಾಡಬೇಕು ಕೊಚ್ಚಿಗೆ ಅಂತ ಹೇಳಿದ್ರೆ, ಅದೇ ರೀತಿ ಕೂಲಿ ಕೂಡ ಹೆಚ್ಚಾಗ್ತದೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇವೆಲ್ಲ ಜಾಸ್ತಿ ಆಗ್ತದೆ. ಹಾಗೆಯೇ ನಾವು ದಲ್ಲಾಳಿಗಳ ಕೈಲಿ ಸಿಕ್ಕಿ ರೈತರು ನುಲಿಗೋಗಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿದೆ, ರೈತರ ಪರಿಸ್ಥಿತಿ ಆತಂಕ, ಕಷ್ಟದಲ್ಲಿ ಬದುಕ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಮೂಡಿಗೆರೆಯಲ್ಲಿ ಇದಾಗ್ತಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಹಾಗೆಯೇ ಈಗಾಗಲೇ ಮೂಡಿಗೆರೆಯಲ್ಲಿ ಸುಮಾರು 9 ಎಕರೆ ಜಮೀನನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿಕೊಟ್ಟು ಟೆಕ್ನಿಕಲ್ ಬಿಡ್ ರಿಜೆಕ್ಟ್ ಆಯಿತು, ಫಸ್ಟ್ ಟೆಂಡರ್ ಕರೆದು. ಅದಾದಂಥ ಐಟೆಕ್ಸ್ ಸಂಸ್ಥೆಯವರಿಗೆ ಅದನ್ನು ವ್ಯವಹಾರನ ಸಮಾಲೋಚಕರನ್ನಾಗಿ ನೇಮಿಸಿದ್ದಾರೆ. ಆದರೆ ಇದುವರೆಗೂ ಅದರ DPR ಆಗಿಲ್ಲ ಮೊನ್ನೆ ಅಧ್ಯಕ್ಷರೇ. DPR ಅದು ಕಾರ್ಯಸಾಧ್ಯತೆ ವರದಿ ಆದಷ್ಟು ಬೇಗ ಪ್ರಾರಂಭ ಆಗಿ ಅದಾದರೆ ತುಂಬ ಅನುಕೂಲ ಆಗ್ತದೆ ಆ ಭಾಗದಲ್ಲಿ. ಜೊತೆಗೆ ತಮಗೆ ಗೊತ್ತಿದೆ, ಸ್ಪೈಸಸ್ ಭಾಳ ಅತ್ಯಂತ ರುಚಿಕರವಾದ ಆಹಾರವನ್ನು ತಯಾರು ಮಾಡೋದಕ್ಕೆ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ರಫ್ತು ಮಾಡೋದಕ್ಕೆ ಮತ್ತು ಅಲೋಪತಿಕ್ ಮತ್ತು ಆಯುರ್ವೇದಿಕ್ ಮೆಡಿಸಿನ್ಗೆ ಇದನ್ನು ಹೆಚ್ಚು ಬಳಸ್ತಾರೆ. ಹಾಗಾಗಿ ಬೆಳೆಗಾರರಿಗೂ ಉತ್ತೇಜನ ಕೊಟ್ಟಾಗ್ತದೆ, ಆರ್ಥಿಕವಾಗಿ ರೈತರ ಒಂದು ಆದಾಯವನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ತಮ್ಮ ಮನೆಗೆ ಕರೆದು ತಮ್ಮ ಪತ್ನಿ ಅಡುಗೆ ಮಾಡಿದ್ದೀನಿ, ಊಟ ಮಾಡಿದ್ದೀನಿ. ಸಾಂಬಾರು ಪದಾರ್ಥಗಳು ಬಳಸಿ ಅತ್ಯಂತ ರುಚಿಕರವಾದಂಥ ಆಹಾರ ತಮ್ಮ ಶ್ರೀಮತಿ ತಯಾರು ಮಾಡ್ತಾರೆ. ನಾವು ಬಹಳಷ್ಟು ಜನ ಶಾಸಕರಲ್ಲಿ ಊಟ ಮಾಡಿದ್ದಾರೆ. ಹಾಗಾಗಿ ನನ್ನ ಕಳಕಳಿಯ ಮನವಿ, ತಾವು ಪರ್ಸನಲಿ ತಗೊಂಡು ಆದಷ್ಟು ಬೇಗ ಇದು ಅನುಷ್ಠಾನಗೊಳಿಸೋದಕ್ಕೆ ತಾವು ಕೂಡ ಒಂದು ಸೂಚನೆಯನ್ನು ಕೊಡಬೇಕು ಈ ಸಭೆಯ ಮುಖಾಂತರ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಸಭಾಧ್ಯಕ್ಷರೇ, ಐಡೆಕ್ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ಫೀಸಿಬಿಲಿಟಿ ರಿಪೋರ್ಟು, DPR ಬೇಗ ಮಾಡಿಸಿ ಆದಷ್ಟು ಬೇಗ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಭಾಧ್ಯಕ್ಷರೇ. ಧನ್ಯವಾದಗಳು ಮಾನ್ಯ ಸಚಿವರೇ. ಗುರುರಾಜ್ ಗಂಟಿಹೊಳೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸುರೇಶ್ ರಹೀಮ್ ಖಾನ್ ನಂಬರ್ 3 ರಹೀಮ್ ಖಾನ್ ಅವ್ರದ್ದು ಸುರೇಶರು ಉತ್ತರ ಕೊಡ್ತಾರೆ. ನಾನೇ ಉತ್ತರ ಕೊಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿ ಒಂದು ಪಟ್ಟಣ ಪಂಚಾಯತ್ನ ಕತೆ ಅಂತೇಳಿ ಒಂದು ದೊಡ್ಡ ಸಮಸ್ಯೆ ಇದೆ. ಒಂದು ಗ್ರಾಮ ಪಂಚಾಯತನ್ನು, ಅಲ್ಲಿ ರೈಲ್ವೆ ಸ್ಟೇಷನ್ ಇತ್ತು ಮತ್ತು ಬೀಚ್ ಎಲ್ಲ ಟೂರಿಸ್ಟ್ ಪ್ಲೇಸ್ ಎಲ್ಲ ಇದ್ದದ್ರಿಂದ ಪಟ್ಟಣ ಪಂಚಾಯತ್ ಇಂಪ್ರೂವ್ ಆಗಲಿ ಅಂತ ಮಾಡಿದರು. ನಮ್ಮ ಒಂದು ಪಟ್ಟಣ ಪಂಚಾಯತಿಗೆ 114 ಸ್ಕ್ವೇರ್ ಕಿಲೋಮೀಟರ್, ಅಂದರೆ ನಿಮಗೆ ಒಂದು 5 ಪುರಸಭೆ ಮಾಡುವಷ್ಟು ದೊಡ್ಡ ಜಾಗವನ್ನು ಒಂದೇ ಸರ್ತಿ ಹಾಕಿದ್ರು ಜನಸಂಖ್ಯೆಗೋಸ್ಕರ. ಅದನ್ನು ಬೈಫರ್ಕೇಶನ್ ಮಾಡದೇ ಇದ್ರೆ ತುಂಬ ಸಮಸ್ಯೆ ಆಗ್ತದೆ ಅಂತೇಳಿ ಹೇಳಿ ಬೈಫರ್ಕೇಶನ್ಗೆ ಕೇಳಿದೆವು ನಾವು. ಕುಂದಾಪುರ ಪುರಸಭೆ ಇದೆ, ಒಂದು 15 ಸ್ಕ್ವೇರ್ ಕಿಲೋಮೀಟರ್ ಸಾಲಿಗ್ರಾಮ ಪಟ್ಟ ಆಸೈಜಿ ಮಾಡಿ ಅಂತ. ಅದು ಆಗುವುದೇ ಇಲ್ಲ ಅಂತ ಹೇಳಿದ್ರು, ಅಷ್ಟು ಜನಸಂಖ್ಯೆ ಕಮ್ಮಿ ಆಗುವುದಿಲ್ಲ ಅಂತ. ನಮಗೆ ಪಟ್ಟಣ ಪಂಚಾಯತ್ ಬೈಫರ್ಕೇಟ್ ಮಾಡದೇ ಇದ್ರೆ ಗ್ರಾಮಾಂತರ ಪ್ರದೇಶಗಳ 94C ಅಕ್ರಮ ಸಕ್ರಮ ರೈತರದ್ದು ಕೆಲಸ ಎಲ್ಲ ಸತ್ಯನಾಶ ಆಗ್ತದೆ. ನಿಮಗೆ ಬೇಕಾದಷ್ಟು ಪ್ರತಿಭಟನೆಗಳು ಎಲ್ಲವೂ ಆಗಿದೆ. ಬೈಫರ್ಕೇಶನ್ ಪ್ರಪೋಸಲ್ ಇಲ್ಲಿವರೆಗೆ ಬರ್ತಾ ಇಲ್ಲ. ಆಚೆಗೆ ಚುನಾವಣೆ ಆಗದೇ ಇರೋದ್ರಿಂದ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಈ ಸಮಸ್ಯೆ ಅನ್ನೋದು ಕಳೆದ 5 ವರ್ಷದಿಂದ ಯಾವುದು ಪಟ್ಟಣ ಪಂಚಾಯತ್ ಯಾರು ಮಾಡಿದ್ದು ಅಲ್ಲ, ಮಾಡಿರುವುದು ಅಲ್ಲಿನ ಪಂಚಾಯತ್ಗಳು ಪರ್ಮಿಷನ್ ಕೊಟ್ಟು ಅವರು ಅನುಮತಿ ಕೇಳಿ ಅವತ್ತಾಗಿದೆ. ಬೇಕಾದಾಗ ಮಾಡುದು ಆಗ್ತದ ಅಲ್ಲ, ಅಲ್ಲಿ ಮಾಡಬಾರ್ದಿತ್ತು,
ಮಾಡಿದ್ದಾರೆ ಅಥವಾ ಬೇಕಾದವ್ರಿಗೆ ಬೇರೆ ಕೊಡಿ. ಈಗ ಎಲ್ಲಿ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಟರೆ ಸಾಕಿತ್ತು. ಈಗ ಈ ಗ್ರಾಮಾಂತರ ಪ್ರದೇಶಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಮಾಡುವಾಗ ಆಲೋಚನೆ ಮಾಡ್ಬೇಕಲ್ಲ ಗುರುರಾಜ್ ಅವರೇ, ಅಲ್ಲಿ ಮಾಡುವಾಗ ಆಲೋಚನೆ ಮಾಡ್ಬೇಕಲ್ಲ ಇದೆಲ್ಲವನ್ನು. ಈಗ ಅದನ್ನು ಮಾಡಬೇಕು ಅಂತೇಳಿ ಹೇಳುವಾಗ ಸರ್, ಈಗ ಪಟ್ಟಣ ಪಂಚಾಯತಿ ಇಂಪ್ರೂವ್ಮೆಂಟ್ಗೆಲ್ಲ ಬೇಕಂತ ಹೇಳ್ತಾರೆ, ಮಾಡ್ತಾರೆ. ಆದ್ರೆ ಈ ಫಾರೆಸ್ಟ್ ಏರಿಯಾ 60 ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟ್ ಏರಿಯಾ ಇದೆ ಅಧ್ಯಕ್ಷರೇ. ಆಯ್ತು ಮಂತ್ರಿಗಳೇ. ಮಾನ್ಯ ಸಭಾಧ್ಯಕ್ಷೆ, ಇದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕೆಲವೊಂದು ಜಾಗಗಳು ಸಭಾಧ್ಯಕ್ಷರೇ, ಗ್ರಾಮ ಪಂಚಾಯತಿಗಳು ಈ ಮಡ್ತರೆ, ಪಡುನರಿ ಮತ್ತು ತಗ್ಸೆ ಈ ಊರುಗಳನ್ನು ನಾವು ಟೌನ್ ಪಂಚಾಯತ್ಗೆ ಸೇರಿಸಿದ್ವಿ ಸಭಾಧ್ಯಕ್ಷರೇ. ಈಗೆಲ್ಲ ಸೇರಿಸಿದ್ದು, ಮುಂಚೆ ಸೇರಿಸಿದ್ದು ಸಭಾಧ್ಯಕ್ಷರೇ. ಮತ್ತು ಅದನ್ನ ಎಲೆಕ್ಷನ್ ಮಾಡಬೇಕು ಅಂತ ಈಗಾಗಲೇ ನೋಟಿಫಿಕೇಷನ್ ಸಹ ಆಗಿದೆ ಸಭಾಧ್ಯಕ್ಷರೇ. ಟೌನ್ ಪಂಚಾಯತಿಗೆ ಇಷ್ಟು ಗ್ರಾಮಗಳನ್ನ ಸೇರಿಸಿದ್ದಾರೆ ಸಭಾಧ್ಯಕ್ಷರೇ. ಈಗ ಮಾನ್ಯ ಸದಸ್ಯರು ಮತ್ತು ಅಲ್ಲಿರೋರು ಭಾಳಷ್ಟು ಜನ ಈ ಟೌನ್ ಪಂಚಾಯತಿಯನ್ನು ಸೇರಿರೋದನ್ನು ಮತ್ತೆ ಡಿಲಿಮಿಟೇಷನ್ ಮಾಡಿ ಮತ್ತೆ ಅದನ್ನು ಗ್ರಾಮ ಪಂಚಾಯತಿ ಮಾಡು ಅಂತ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಅದರಿಂದ ಈಗಾಗಲೇ ಅದು ಎಲೆಕ್ಷನ್ ಸಹ ಅದು ಅನೌನ್ಸ್ ಆಗಿದೆ ಸಭಾಧ್ಯಕ್ಷರೇ. ಆದರೂ ನಾವು ಇದನ್ನು ಕೇಳ್ತಾ ಇದ್ವಿ ಸಭಾಧ್ಯಕ್ಷ, ಯಾವ ಥರ ಮಾಡೋದು ಅಂತ ಹೇಳಿ ನಮ್ಮ DMA ಡೈರೆಕ್ಟರ್ ಕೇಳಿದ್ವಿ ಸಭಾಧ್ಯಕ್ಷರೇ. ಕೆಲವು ಮಾಹಿತಿಗಳನ್ನ ಕೇಳಿದ್ವಿ ಸಭಾಧ್ಯಕ್ಷರೇ. ಆ ಮಾಹಿತಿಗಳೆಲ್ಲ ಸಮರ್ಪಕವಾಗಿ ಸಿಕ್ಕಿದ್ರೆ ಪ್ರಾಮಾಣಿಕವಾಗಿ ಆ ಗ್ರಾಮಗಳನ್ನು ಮತ್ತೆ ಗ್ರಾಮ ಪಂಚಾಯತಿಗೆ ಸೇರಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ. ಸೇರಿಸುವುದಲ್ಲ ಸಚಿವರೇ, ತೆಗೆಯುವುದು. ಅದೇ ತೆಗೆಯುವುದು ಅಂದರೆ ಗ್ರಾಮ ಪಂಚಾಯತಿಗೆ ಸೇರಿಸಲಿಕ್ಕೆ ಟೌನ್ ಪ್ಲಾನಿಂಗ್ ಇಂದ ತೆಗೆದು ಅದನ್ನ ಗ್ರಾಮ ಪಂಚಾಯತಿನ ವಾಪಸ್ ಸೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿ. ಕರೆಕ್ಟ್. ನಾವು 11 ವಾರ್ಡಿಗೆ ಲಿಮಿಟೇಷನ್ ಮಾಡಿ DC ರಿಪೋರ್ಟ್ ಎಲ್ಲ ಕೊಟ್ಟರು. ಬಟ್ ನಿಮ್ಮಲ್ಲಿಂದ ವಾಪಸ್ ಬಂತು, ಅಷ್ಟು ಆಗುವುದಿಲ್ಲ ಅಂತೇಳಿ ಹೇಳಿ. ಈಗ 15 ವಾರ್ಡ್ ಪ್ರಪೋಸಲ್ ಇದೆ. ಗುರುರಾಜ್, ಅದು ಸ್ಟೇಟ್ ಪಾಲಿಸಿ ಇದೆ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಕಾನೂನು ಇರುವುದಿಲ್ಲ, ರಾಜ್ಯಕ್ಕೆ ಒಂದು ಕಾನೂನು ಇರುವಂತದ್ದು. ಆ ಕಾನೂನು ವ್ಯಾಪ್ತಿಯಲ್ಲಿ ಪ್ರಾಮಾಣಿಕತೆಯಿಂದ ತನ್ನ ಪ್ರಯತ್ನ ಮಾಡ್ತಾ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಭಾಧ್ಯಕ್ಷರೇ, ಒಂದು ಸಾವಿರಾರು ಜನಕ್ಕೆ ಸಮಸ್ಯೆ ರೈತರಿಗೆ ಮಾಡುವಾಗ ಆಲೋಚನೆ ಮಾಡ್ಬೇಕಿದ್ದಾನೆಲ್ಲ. ಅಲ್ಲ, ಅದು ಆ ಮಿಸ್ಟೇಕ್ ಅನ್ನ ಈಗಲೂ ಸರಿ ಮಾಡದೇ ಇದ್ರೆ ಇನ್ನೂ ಅನ್ಯಾಯ ಮುಂದೆ. ಸಭಾಧ್ಯಕ್ಷರೇ, ಗ್ರಾಮಗಳನ್ನ ಪಟ್ಟಕ್ಕೆ ಸೇರಿಸೋದು ಈಜಿ ಸಭಾಧ್ಯಕ್ಷರೇ, ಆದ್ರೆ ಪಟ್ಟಕ್ಕೆ ಸೇರಿಸಿರೋದನ್ನ ವಾಪಸ್ ನಾವು ಮಾಡ್ಬೇಕು. ಇದು ರಿವರ್ಸ್ ಇಂಜಿನಿಯರಿಂಗ್ ಆಯ್ತು ಸಭಾಧ್ಯಕ್ಷರೇ. ಇದು ಸ್ವಲ್ಪ ಕ್ಲಿಷ್ಟಕರವಾದ್ದು. ಆದ್ರೂ ಅಂದ್ರೆ ನಿಮಗೆ ಏನನ್ ಮಾಡಕ್ಕೂ ಸಾಮರ್ಥ್ಯ ಇದೆ ಅಂತ, ಉಲ್ಟಾ ಮಾಡಕ್ಕೂ ಸಾಮರ್ಥ್ಯ ಇದೆ, ಸರಿ ಮಾಡಕ್ಕೂ ಸಾಮರ್ಥ್ಯ ಇದೆ ನಿಮಗೆ ಅಂತ. ಅದು ಮಾಡಿರೋದು ನಮ್ಮ ಸುನಿಲ್ ಸರ್ಕಾರ ಇದ್ದಾಗ. ವೆಂಕಟ ಶಿವರೆಡ್ಡಿ ನಮ್ಗೊಂದು ಸುರೇಶ್ ಒಂದ್ಸತಿ ಒಂದೇ ಹೆಲ್ಪ್ ಮಾಡಿ.